ಇರೋ ಇಂಟ್ರೆಸ್ಟ್ ಮುಂದೆ ಬರಲ್ಲ. ಅಲ್ಲಿ ಓಪನ್ಲಿ ಗಿವ್ ಯು ಅ ಸ್ಟೇಟ್ಮೆಂಟ್. ಈಗ ಏನ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಫಸ್ಟ್ ಇಯರ್ ಅಲ್ಲಿ, ಆ ಇಂಟ್ರೆಸ್ಟ್ ಸೆಕೆಂಡ್ ಇಯರ್ ಕ್ಯಾರಿ ಫಾರ್ವರ್ಡ್ ಆಗಲ್ಲ. If at all you are reading for 8 hours now, you'll read 6 hours next year. If at all you're reading for 6 hours now, you'll be reading for 4 hours. ಈ 4 hours ಓದ್ತಾ ಇದ್ರೆ ಮುಂದಿನ ವರ್ಷ 2 ಅವರ್ ಓದೋದು, 2 ಅವರ್ ಓದ್ತಿದ್ರೆ ಮುಂದಿನ ವರ್ಷ ಓದೋದು ಇಲ್ಲ. ಐ ಟೆಲ್ ಯು. ಇದನ್ನ ಬೇಕಿದ್ರೆ ಎಲ್ಲಾದ್ರೂ ಒಂದು ಇನ್ಸ್ಕ್ರಿಪ್ಷನ್ ಆಗಿ ಬರ್ಕೊಂಡು ಕಾಪರ್ ಪ್ಲೇಟ್ ಅಲ್ಲೋ ಅಥವಾ ಗೋಲ್ಡ್ ಪ್ಲೇಟ್ ಅಲ್ಲೋ ಬರ್ಕೊಂಡು ಇಟ್ಕೊಳ್ಳಿ, ಇದೇ ಆಗೋದು ಅಟ್ ದ ಎಂಡ್ ಆಫ್ ದಿ ಇಯರ್. ಸೊ ವಿ ಹ್ಯಾವ್ ಸೀನ್ ಪೀಪಲ್, ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ 12, ಆಮೇಲೆ 10, ಆಮೇಲೆ 8, ಆಮೇಲೆ 6, ಈಗ ಏನೂ ಇಲ್ಲ, ಹಂಗಾಗೋಗಿದೆ. ಸೊ ಹೋಗ್ತಾ 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 ಸಬ್ಜೆಕ್ಟ್ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ ಕರೆಕ್ಟ್ ಆಗಿ ಓದಿದ್ರೆ. ಬಟ್ ಓದೋ ಪೇಷನ್ಸ್ ಅಂಡ್ ಓದೋಕ್ ಟೈಮು ಸಿಗಲ್ಲ. ಅಂಡ್ ವಿತ್ ಏಜ್ ನಿಮ್ಗೆ ಪಿಯರ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಈಗ ಏನ್ ಪಿಯರ್ ಪ್ರೆಷರ್ ತುಂಬಾ ಜನಕ್ಕೆ ಇರಲ್ಲ. ಇನ್ಪಾರ್ಟ್ ನೀವು ಕೂತಿದ್ದೀರಾ, ಯಾರೋ ಒಬ್ಬ ಓದು ಅಂತಾನೆ ನೀವು ಓದ್ತಾ ಇದ್ದೀರಾ, ದಿನ ಕ್ಲಾಸಿಗೆ ಬರ್ತೀರಾ, ಮನೆಗೆ ಹೋಗ್ತೀರಾ, ಅವರು ಅನ್ಕೊಂತಾರೆ ಏನೇನೋ ಬುಕ್ ಎಲ್ಲ ತಂದಿದ್ದಾನೆ, 3-4 ಬುಕ್ ಟೇಬಲ್ ಮೇಲೆ ಜೋಡ್ಸ್ಕೊಂಡಿದ್ದಾನೆ, ಏನೇನೋ ಬರೀತಿದ್ದಾನೆ, ಸ್ಟಿಕ್ ಪ್ಯಾಡ್ ಜನ ತಗೊಂಡಿರ್ತೀರಾ, ಗೋಡೆ ಮೇಲೆ ಎಲ್ಲ ಪೇಂಟ್ ಹೋಗಂಗ್ ಅಂಟಿರ್ತೀರಾ. ಯು ಹ್ಯಾವ್ ಡನ್, ಎಲ್ಲರೂ ಮಾಡಿರ್ತೀರಾ. ಟೇಬಲ್ ಮೇಲೆ ಅಲ್ಲಲ್ಲಿ ಟೈಮ್ ಟೇಬಲ್ ಹಾಕ್ಬಿಟ್ಟು ಒಂದು ಪೇಪರ್ ತಗೊಂಡು ನೀಟಾಗಿ ಸ್ಕೇಲ್ ಅಲ್ಲಿ ಸ್ವಲ್ಪ ಸಿಮಿಟ್ರಿ ಹಾಳಾದ್ರೂ ಅರ್ದ್ಬಿಟ್ಟು ಹೊಸ ಪೇಪರ್ ಅಲ್ಲಿ ತಗೊಂಡು ಬ್ಲಾಕ್, ಬ್ಲೂ, ರೆಡ್ ಪೆನ್ ಅಲ್ಲಿ ಬರ್ದು ಟಾಸ್ಕ್ ಟು ಬಿ ಡನ್, ಆಮೇಲೆ 4-5 ಕೊಟೇಶನ್ ಅಂಟ್ಕೊಂಡು 4-5 ಫೋಟೋ ಅಂಟ್ಕೊಂಡು ಎಲ್ಲ ಮಾಡಿರ್ತೀರಾ. ಯಾರು ಮಾಡಿಲ್ಲ ಅಂತೇನಲ್ಲ. ಆವಾಗ ಟೇಬಲ್ ಕ್ಲೀನ್ ಮಾಡೋದು, ಒಂದ್ ಮೂಲೆಯಲ್ಲಿ ಪೆನ್ ಬಾಕ್ಸ್, ಇನ್ನೊಂದ್ ಕಡೆ ಪೆನ್ಸಿಲ್, ಇನ್ನೊಂದ್ ಕಡೆ ಕಾಲ್ ಏನಂತಾರೆ ಟ್ಯಾಬ್ ಒಂದ್ ಕಡೆ, ಅಥವಾ ಪ್ಯಾಡ್ ಒಂದ್ ಕಡೆ, ಆಮೇಲೆ ರಫ್ ಶೀಟ್ಸ್, A4 ಶೀಟ್ಸ್, UPSC ಶೀಟ್ಸ್, ನೋಟ್ಸ್, ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಒಂದು ಗೋಡೆ ಮೇಲೆ ಅರೇಂಜ್ ಆಗಿರೋದು, ಇಂಡಿಯಾ ಮ್ಯಾಪ್ ಒಂದು, ವರ್ಲ್ಡ್ ಮ್ಯಾಪ್ ಒಂದು, ಎಲ್ಲಾ ಶೋಕಿ ಮಾಡಿರ್ತಾರೆ. ಎಲ್ಲರೂ ಮಾಡ್ತೀರಾ, ನೀವು ಮಾಡಿರ್ತೀರಾ. ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಮಾಡ್ತೀರಾ ಇನ್ ದ ಫ್ಯೂಚರ್, ಐ ಟೆಲ್ ಯು. ಅಂಡ್ ಗೋಡೆ ಗೀಡೆ ಎಲ್ಲ ಗಬ್ಬೆ ಬರೆಸ್ತೀರಾ, ಏನೇನೋ ಅಂಟ್ಬಿಟ್ಟು ಆ ಗೋಡೆನ ವಾಪಸ್ ಯಾವತ್ತೂ ನೋಡಲ್ಲ, ಐ ಟೆಲ್ ಯು. ಆ ಸ್ಟಿಕ್ ಪ್ಯಾಡ್ ಏನ್ ಅಂಟಿಸ್ತೀರಾ ಅಲ್ವಾ, ಅದು ಒಂಥರ ಡೆಡ್ ಡೋರ್ ನೇಲ್ ಇದ್ದಂಗೆ. ಅದನ್ನ ನೀವು ಗಮನಿಸೋದು ಇಲ್ಲ, ಅದು ನೋಡೋದು ಇಲ್ಲ. ಸುಮ್ನೆ ಒಂದ್ 2 ದಿನ ಬರ್ದಿದ್ದೀರಾ ಖುಷಿಗೆ, ಓಕೆ ಅಶೋಕ, ಗ್ರೀಕ್, ಅರಾಮಿಕ್, 3 ದಿನ, 4ನೇ ದಿನ ಅದು ಉದ್ರೋಗಿದ್ರು ನಿಮ್ಗೆ ಗೊತ್ತಾಗಲ್ಲ ಅದು ಎಲ್ಲೋಯ್ತು ಏನೋಯ್ತು ಅಂತ. ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್ ಫಾರ್ ಎವ್ರಿ ಸಿಂಗಲ್ ಆಸ್ಪಿರೆಂಟ್. ಬಟ್ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿದ್ರೆ, ಎವ್ರಿಥಿಂಗ್ ಇಸ್ ಫಾರ್ ಅನ್ ಆಬ್ಜೆಕ್ಟ್, ಎವ್ರಿಥಿಂಗ್ ಇಸ್ ಫಾರ್ ಅ ರೀಸನ್. ನಾನು ಗೋಡೆಗೆ ಅಣಿಸ್ತಾ ಇದ್ದೀನಿ ಅಂದ್ರೆ ದಿನ ಬೋರ್ ಹೊಡೆದಾಗ ನಾನು ಅದನ್ನ ನೋಡಿ ರಿವೈಸ್ ಮಾಡ್ಬೇಕು. ಇಲ್ಲ ನಾನು ವರ್ಲ್ಡ್ ಮ್ಯಾಪ್ ಹಾಕಿದ್ದೀನಿ ಅಂದ್ರೆ ನ್ಯೂಸ್ ಪೇಪರ್ ನಂಗೆ ಯಾವ್ದಾದ್ರು ಜಾಗ ಬಂದ್ರೆ ಅಲ್ಲಿ ಮಾರ್ಕ್ ಮಾಡ್ಬೇಕು. ಇಲ್ಲ ನಾನು ಯಾವ್ದೋ ಒಂದು ಪ್ಲೇಸ್ ಓದ್ತಾ ಇದ್ದೀನಿ ಅಂದ್ರೆ ಅದನ್ನ ಮಾರ್ಕ್ ಮಾಡ್ಬೇಕು. ನಾವ್ ಹಂಗಲ್ಲ, ಚೆನ್ನಾಗಿ ಕಾಣ್ಬೇಕು, ಏಸ್ಥೆಟಿಕ್ ಆಗಿ ಕಾಣ್ಬೇಕು ನನ್ನ ಜಾಗ, ನನ್ನ ಟೇಬಲ್ ಏಸ್ಥೆಟಿಕ್ ಆಗಿ ಕಾಣ್ಬೇಕು, ನಂಗೆ ವರ್ಲ್ಡ್ ಮ್ಯಾಪ್ ಕಾಣ್ಬೇಕು. ಅಲ್ಲಿ ಯಾಕಿದೆ ಯಾರಿಗೂ ಗೊತ್ತಿರಲ್ಲ. ಈಗ ಇಲ್ಲೂ ಇದೆ, ನಾನು ಯಾವತ್ತಾರು ಉಪಯೋಗಿಸಿದ್ದೀನ? ಯಾವತ್ತೂ ಇಲ್ಲ. ಅಗೇನ್ ಅವಶ್ಯಕತೆ ಇಲ್ಲ. ವೈ? ಬಿಕಾಸ್ ಯು ಗೆಟ್ ಯುವರ್ ಮ್ಯಾಪ್ಸ್ ಹಿಯರ್. ಸೊ ಇನ್ನೊಂದೇನೋ ಇರುತ್ತೆ. ಸೊ ಅಲ್ಟಿಮೇಟ್ಲಿ ಅಥವಾ ಇನ್ನೊಂದೇನೋ ಕೊಟೇಶನ್ ಏನೋ ಇರುತ್ತೆ, ಅವೇ ಕರ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ಚಿಂತೆ ಮಾಡ್ಬೇಡ, ಓದು ಮಾತ್ರ ನುಂಗು, ಏನೇನೋ ಇರುತ್ತೆ. ನೀವು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅದರಿಂದ ಇನ್ಸ್ಪೈರ್ ಆಗ್ಬೇಕು. ಸುಮ್ಮನೆ ಏಸ್ಥೆಟಿಕ್ಗೋಸ್ಕರ ನಾನು ಟೇಬಲ್ ಅರೇಂಜ್ ಮಾಡ್ತೀನಿ, ನಾರ್ತ್ ಡೈರೆಕ್ಷನ್ ಅಲ್ಲಿ ಕೂರ್ತೀನಿ, ನಾರ್ತ್ ಡೈರೆಕ್ಷನ್ ಕೂತ್ರೆ ಚೆನ್ನಾಗಿ ವಿದ್ಯೆ ಬರುತ್ತೆ, ವಾಸ್ತು ಪ್ರಕಾರ ಎಲ್ಲೋ ಮೂಲೆಯಲ್ಲಿ ಹಾಕಿರ್ತೀನಿ ಟೇಬಲ್, ನನಗೆ ಟೇಬಲ್ ಕೆಳಗಡೆ ಒಂದು ಮ್ಯಾಟು, ಅದಕ್ಕೊಂದು ಕುಷನ್ ಚೇರು, ಅದಕ್ಕೊಂದು ಪಿಲ್ಲೋ, ಇವನ್ನೆಲ್ಲ ಶೋಕಿ ಮಾಡಿದ್ರೆ ಕೊನೆಗೆ ಅಟ್ ದ ಎಂಡ್ ಆಫ್ ದ ಇಯರ್ ಎಲ್ಗೂ ಹೋಗಲ್ಲ. ಸೊ ಏಸ್ಥೆಟಿಕ್ ಸೈಡ್ಗೆ ಇಡಿ, ಫೋಕಸ್ ಆನ್ ಯಾರ್ ಕೋರ್ ಪ್ರಿಪ್ರೇಷನ್ ಕರೆಕ್ಟ್ ಆಗಿದ್ರೆ ಅಟ್ ದ ಎಂಡ್ ಆಫ್ ದಿ ಇಯರ್ ಏಸ್ಥೆಟಿಕ್ಸು ಮ್ಯಾಟರ್ ಆಗಲ್ಲ, ನೀವು ಎಲ್ಲಿ ಕೂತಿದ್ದೀರಾ ಎಲ್ಲಿ ನಿಂತಿದ್ದೀರಾ ಮ್ಯಾಟರ್ ಆಗಲ್ಲ. ಬೀದಿಲ್ ನಿಂತ್ರು ಒಂದೇ, ಮನೇಲಿ ನಿಂತ್ರು ಅಂದ್ರೆ, ಪ್ಯಾಲೇಸ್ ಅಲ್ಲಿ ನಿಂತ್ರು ಅಂದ್ರೆ, ಎಕ್ಸಾಮ್ ಹಾಲ್ ಅಲ್ಲಿ ನೀವೇನ್ ಕೂತ್ ಬರೀತೀರಾ ಅದಕ್ಕೆ ಫೌಂಡೇಶನ್ ಇಸ್ ಯರ್ ಸ್ಟಡಿ ಟೇಬಲ್ ಆರ್ ಯರ್ ಕ್ಲಾಸ್. ಸೊ ಅಲ್ಟಿಮೇಟ್ಲಿ ಮೇಕ್ ಶೋರ್ ಯು ಡೂ ಇಟ್. ಕರೆಕ್ಟ್ ಆಗಿ ಓದ್ಕೊಳ್ಳಿ. ನೀವು ಡಿಫ್ರೆಂಟ್ ಪೆನ್ಸ್, ಡಿಫ್ರೆಂಟ್ ಹೈಲೈಟರ್ಸ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ನೀವು ಕೊನೆಗೆ ಅಟ್ ದ ಎಂಡ್ ಆಫ್ ದಿ ಇಯರ್ ಯಾವ ಕಲರ್ ಇಂಕು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಗೊತ್ತಿರಲ್ಲ, ಐ ಟೆಲ್ ಯು. ಈಗ ಎಲ್ಲ ಅನ್ಕೊಂಡಿರ್ತೀರ ಅಲ್ವಾ, ಕಾನ್ಸೆಪ್ಟ್ಗೆ ಗ್ರೀನ್ ಕಲರು, ಫ್ಯಾಕ್ಟ್ಗೆ ಇನ್ನೊಂದು ಯಾವ್ದು ನಿಯಾನ್ ಕಲರು, ಏನೂ ಇಲ್ಲ ಅಂದ್ರೆ ಇಂಪಾರ್ಟೆಂಟ್ ಅನ್ಸುತ್ತೆ ಕೀವರ್ಡ್ ಇದ್ರೆ ಬ್ಲೂ ಕಲರು, ಎಕ್ಸ್ಟ್ರಾ ಬರೆದ್ರೆ ಬ್ಲಾಕ್ ಕಲರು ಅಂತ. ಅಟ್ ದಿ ಎಂಡ್ ಆಫ್ ದಿ ಇಯರ್ ನಾನು ಯಾವ ಕಲರ್ ಯಾಕೆ ಎಲ್ಲಿ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂಡ್ ಇನ್ನೊಂದ್ಸತಿ ಬೈಕೊಂತೀರ, ನನ್ನ ಮಗ ಇಷ್ಟು ಜಾತ್ರೆ ಮಾಡಿದ್ದಾನೆ ನನ್ನ ಬುಕ್ನ ಅಂತ ಬೈಕೊಂತೀರ. ದಿಸ್ ವಿಲ್ ಹ್ಯಾಪನ್ ಅಟ್ ದಿ ಎಂಡ್ ಆಫ್ ದಿ ಇಯರ್. ಬಿಕಾಸ್ ನೀವು ಬೇಕಿದ್ರೆ ಅಟ್ ದ ಎಂಡ್ ಆಫ್ ದಿ ಇಯರ್ ನೀವೇನೇ ಟೆಕ್ಸ್ಟ್ ಬುಕ್ ತಗೊಂಡಿದ್ದೀರಲ್ವಾ, ಫಾರ್ ದೋಸ್ ಹೂ ಹ್ಯಾವ್ ಕಂಪ್ಲೀಟೆಡ್ 1 year ಆಫ್ ಯುವರ್ ಪ್ರಿಪರೇಷನ್, ನಿಮ್ ಕ್ಲಾಸ್ ನೋಟ್ಸ್ ಒಂದ್ಸತಿ ಸುಮ್ಮನೆ ಹಿಂದೆ ತಿರುಗಿಸಿ ನೋಡಿ. ಕಲರ್ ರೈನ್ಬೋ ಕಲರ್ಸ್ ಎಲ್ಲ ಕಾಣಿಸ್ಬಿಡುತ್ತೆ, ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಎಲ್ಲ ನಿಮ್ ಬುಕ್ ಮೇಲೆ ಆಗ್ತಿರುತ್ತೆ. ಸೊ ಇದಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೆಲ್ಲೋ ನೋಡಿ ಜೋಶಲ್ಲಿ ಇರ್ತೀರಾ, ಏನೇನೋ ಮಾರ್ಕ್ ಮಾಡ್ತೀರಾ. ಅಟ್ ದಿ ಎಂಡ್ ಆಫ್ ದಿ ಇಯರ್ ಅನ್ಸುತ್ತೆ ಇಷ್ಟೆಲ್ಲ ಮಾರ್ಕ್ ಮಾಡೋ ಅವಶ್ಯಕತೆ ಇತ್ತಾ, ನನಗೆ ಬೇಕಾಗಿದ್ದು 1-2 ಪಾಯಿಂಟ್. ನಾನು ಅದಕ್ಕೆ ಫಸ್ಟ್ ಅಲ್ಲೇ ಡು ನಾಟ್ ರೈಟ್, ಮೇಕ್ ನೋಟ್ಸ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಅನ್ಸುತ್ತೆ. ನಾನು ಎ ಅಂದ್ರೆ ಇಂಪಾರ್ಟೆಂಟ್ ಅನ್ಸುತ್ತೆ, ಬಿ ಅಂದ್ರೆ ಇಂಪಾರ್ಟೆಂಟ್ ಅನ್ಸುತ್ತೆ, ಫ್ಯಾನ್ ಅಂದ್ರೆ ಇಂಪಾರ್ಟೆಂಟ್ ಅನ್ಸುತ್ತೆ.
ಹೋಗ್ತಾ ಹೋಗ್ತಾ ರಿಯಲೈಸ್ ಆಗೋದು ಏನಂದ್ರೆ ನಂಗೆ ಇವೆಲ್ಲ ಬೇಕಿರೋದು ಒಂದೇ ಒಂದು ಕೀವರ್ಡ್, ಒಂದೇ ಒಂದು ಕೋರ್ ವರ್ಡ್ ಅಂತ. ಸೊ ಅದಕ್ಕೆ ನೋಟ್ ಶುಡ್ ಆಲ್ವೇಸ್ ಬಿ ಅಟ್ ದ ಎಂಡ್, ನಾಟ್ ಅಟ್ ದಿ ಸ್ಟಾರ್ಟ್. ಸ್ಟಾರ್ಟಿಂಗ್ ಅಲ್ಲಿ ಬರೀ ಅರ್ಥ ಮಾಡ್ಕೊಳೋದಿರುತ್ತೆ, ಪ್ರಾಕ್ಟೀಸ್ ಮಾಡೋದಿರುತ್ತೆ, ಎಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ ನೋಟ್ಸ್ ಮಾಡೋದಿರುತ್ತೆ. ಸೊ ಜನರಲ್ ಆಗಿ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ಆ ಸ್ಕಿಲ್ ಬರಬೇಕು, ಅದು ಎಂಡಲ್ಲೇ ಬರುತ್ತೆ. ಸೊ ಈಗಲಿಂದಾನೇ ನಾನು ಸಪ್ರೇಟ್ ನೋಟ್ಸ್ ತಗೊಳೋದು, ಬರ್ಕೊಳೋದು, ಸಪ್ರೇಟ್ ಶೀಟ್ಸ್ ತಗೊಳೋದು, ಬರ್ಕೊಳೋದು ಮಾಡ್ಬಿಡಿ. ಅದ್ರ ಬದಲು ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಇಲ್ಲ ಗೊತ್ತಿರೋದನ್ನೇ ಎಸ್ಸೆ ತರ ಬರೀರಿ, ಇಲ್ಲ ರಫ್ ವರ್ಕ್ ಅಲ್ಲಿ ಸುಮ್ನೆ ನಿಮಾನಿಕ್ಸ್ ಅಥವಾ ಇನ್ನೊಂದೇನೋ ನೆನ್ಪಿಟ್ಕೊಳಕ್ ಹೆಂಗ್ ಹೆಲ್ಪ್ ಆಗುತ್ತೆ ಅದನ್ನ ಮಾಡಿ. ಅದನ್ನ ಬಿಟ್ಟು ನಾನು ನೋಟ್ಸ್ ಮಾಡ್ತೀನಿ, ಪೇಜ್ ಅರಿತೀನಿ, ಗ್ಲಿಟರ್ ಪೆನ್ ಯೂಸ್ ಮಾಡ್ತೀನಿ, ಹೆಡಿಂಗ್ ಈ ಕಲರು, ಪೇಜ್ ನಂಬರು, ಇಂಡೆಕ್ಸ್ ಶೀಟು, ಅದಕ್ಕೊಂದು ಫೈಲು, ಹೋಲ್ ಮಾಡಕ್ ಒಂದು ಪಂಚಿಂಗ್ ಮಿಷಿನು, ಇವನ್ನೆಲ್ಲ ಇದೆ ನಂದು ಇದೆ, ಎಲ್ಲ ಮನೇಲಿ ಬಿದ್ದಿದೆ, ಅದೆಲ್ಲ ತುಕ್ಕಿಡ್ದೋಗಿದೆ. ಅದು ತಗೊಂಡಿರೋದು ಫಸ್ಟ್ ಇಯರ್ ಅಲ್ಲಿ, ಅದನ್ನ ಒಂದಿನಾನು ಯೂಸ್ ಮಾಡಿಲ್ಲ, ಅದು ಯೂಸ್ಗೂ ಬರಲ್ಲ. ಅಂಡ್ ನೋಟ್ಸ್ ಮಾಡಿದ್ದೆಲ್ಲ ಎಲ್ಲಾನು ಒಂದಿನ ಬೇಲ್ಪುರಿ ಅಂಗಡಿ ಕೊಟ್ಟಿದ್ದೆ. ಯಾಕಂದ್ರೆ ಅದನ್ನ ಓದಕ್ ಆಗಲ್ಲ, ಅದನ್ನ ಓದ್ಬೇಕಂದ್ರೆ ದಿನಾ ರಿವಿಷನ್ ಮಾಡ್ಬೇಕು. ದಿನಾ ರಿವಿಷನ್ ಮಾಡ್ಬೇಕಂದ್ರೆ ಅಷ್ಟು ಪೇಷನ್ಸ್ ಇರ್ಬೇಕು, ಅಷ್ಟಿದ್ಯಾ ತಿರ್ಗಾ ಮ್ಯಾಟ್ರ್ ಆಗುತ್ತೆ. ಸೊ ಡು ನಾಟ್ ಡೂ ದಟ್ ಮಿಸ್ಟೇಕ್ ವಾಟ್ ವಿ ಹ್ಯಾವ್ ಡನ್. You have every content in your notes or somewhere in some PDF or in your test. Read, revise. The maximum value addition what you'll have to do is through your NCERT. ಇದನ್ನ ಬಿಟ್ಟು ಬೇರೆ ಯಾವ ಟೆಕ್ಸ್ಟ್ ಬುಕ್, ಯಾವ ನೋಟ್ಸ್ ಏನು ಓದಬೇಡಿ. ಮ್ಯಾಕ್ಸಿಮಮ್ ಅಂದ್ರೆ ಟಾಪರ್ಸ್ ಆನ್ಸರ್ ಕಾಪಿ ಟು ಅಂಡರ್ಸ್ಟ್ಯಾಂಡ್ ಹೌ ದೇ ರೈಟ್. ಇಷ್ಟೇ, ಇದನ್ನ ಬಿಟ್ಟು ನೀವು ಬೇರೆ ಏನು ಮಾಡಬೇಡಿ. ಅಷ್ಟು ಟೈಮು ಇಲ್ಲ ನಿಮ್ಮ ಹತ್ರ, ಅಷ್ಟು ಪೇಷನ್ಸು ಇರಲ್ಲ. ಸೊ ಡೂ ದಟ್, ಇಟ್ ವಿಲ್ ಬಿ ಈಸಿ. ನೆಕ್ಸ್ಟ್